ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಮ್ಮನೆ ವರಮಹಾಲಕ್ಷ್ಮಿ. ಇದೇನು ತೋಟ ತೋರಿಸ್ತಿದ್ದೀನಿ ಅನ್ಕೋಬೇಡಿ. ಈ ಸಲ ವೀಳ್ಯದೆಲೆ ನಮ್ಮ ತೋಟದಿಂದನೇ ತಂದಿದ್ದೆ. ಸೊ ಅದರ ಕ್ಲಿಪ್ಪಿಂಗ್ ಇದು. ಇವತ್ತು ವರಮಹಾಲಕ್ಷ್ಮಿ ಹಿಂದಿನ ದಿನ. ಸೊ ಪ್ರಿಪ್ರೇಷನ್ಸ್ ಇದ್ದೇ ಇರುತ್ತಲ್ವ. ನಾನು ನಮ್ಮ ಯಜಮಾನರು ಪ್ರತಿ ವರಮಹಾಲಕ್ಷ್ಮಿಗೂ ಬೆಳಗ್ಗೆನೇ ಎದ್ದು ಮಾರ್ಕೆಟ್ಗೆ ಹೋಗಿ ಹೂಗಳು ಹಣ್ಣುಗಳನ್ನ ತರ್ತೀನಿ. ಇದರಲ್ಲಿ ನಮ್ಮಿಬ್ಬರಿಗೆ ಏನೋ ಒಂಥರ ಖುಷಿ. ಸೊ ಈ ಸಲಿನೂ ಹಾಗೆ ಬೆಳಗ್ಗೆ 5 ಗಂಟೆಗೆ ಹೋಗಿ, ಈಗ ಆಲ್ಮೋಸ್ಟ್ 8 ಗಂಟೆ ಆಗಿತ್ತು, ತಿಂಡಿ ಮುಗಿಸಿ ಫ್ಲವರ್ ಅರೇಂಜ್ಮೆಂಟೇ ಕೂತಿದ್ದೆ. ಇಲ್ಲಿ ಮಾಡ್ತಿರೋ ಬೊಕ್ಕೆ ಅರೇಂಜ್ಮೆಂಟು ನಾನು ದೇವರೇ ಆ ಕಡೆ ಈ ಕಡೆ ಇಟ್ಟಿರಲಿಲ್ಲ, ಬಟ್ ಮನೆ ಹಾಲಲ್ಲೆಲ್ಲ ಡೆಕೋರೇಟ್ ಮಾಡಲಿಕ್ಕೆ ಯೂಸ್ ಮಾಡಿಕೊಂಡೆ. ಸೊ ಒಂದು ಫಿಶ್ ವಾಸ್ ಇತ್ತು, ಅದರಲ್ಲಿ ಮಾಡಿದ್ದಾಯಿತು. ಸ್ವಲ್ಪ ಗೆಜ್ಜೆ ವಸ್ತ್ರಗಳು ಅಮ್ಮ ರೆಡಿ ಮಾಡಿಟ್ಟಿದ್ರು. 12 ಎಳೆಯದು ಗೆಜ್ಜೆ ವಸ್ತ್ರ ಹಾಕ್ತೀವಿ ವರಮಹಾಲಕ್ಷ್ಮಿಗೆ, ಅದು ರೆಡಿ ಆಯಿತು. ಸೀರೆ ಉಡ್ಸೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋತಿದ್ದೆ. ಇಲ್ಲಿ ನೋಡಿದ್ರೆ ಬ್ಯಾಕ್ ಡ್ರಾಪ್ಗೆ ನಾನು ಗ್ರೀನ್ ಬ್ಯಾಕ್ಗ್ರೌಂಡ್ ತೊಗೊಂಡಿದ್ದೀನಿ. ಹುಲ್ ಥರ ಬರುತ್ತಲ್ಲ, ಮ್ಯಾಟ್ ಹಾಕಿಟ್ಟಿದ್ದೀನಿ. ಮುಂದೆ ಒಂದು ಟೀಪಾಯ್ ಹಾಕಿ ಅದ್ರ ಮೇಲೆ ಒಂದು ಮಣೆ ಇಟ್ಟು 2 ಬಿಂದಿಗೆಯನ್ನ ನಾವೇನು ಘಮಟೆ ಬರುತ್ತಲ್ಲ ಅದರಿಂದ ಅಂಟಿಸ್ಕೊಂಡಿದ್ದೀನಿ. ಕೆಳಗಡೆ ಇರೋದ್ರಲ್ಲೂ ಅಕ್ಕಿ ತುಂಬಿದ್ದೀನಿ ವೆಯ್ಟ್ ಇರಲಿ ಅಂತ. ಮೇಲ್ಗಡೆ ಕಾಣಿಸ್ತಿರೋ ತಾಮ್ರದ ಬಿಂದಿಗೆ ನಂದು ಮೇನ್ ಕಳಶ. ನಾನು ಯಾವತ್ತೂ ವರಮಹಾಲಕ್ಷ್ಮಿನ 11 ವರ್ಷದಿಂದ ಇದರಲ್ಲೇ ಕೂಡಿಸ್ತಿರೋದು. ಇದರೊಳಗೆ ಅಕ್ಕಿ ಆಗಿರ್ಬೋದು ಮತ್ತು ಏನೇನು ಸಾಮಗ್ರಿಗಳು ಹಾಕ್ತೀನಿ ಆಮೇಲೆ ಹೇಳ್ತೀನಿ, ಅದನ್ನೆಲ್ಲ ತುಂಬ್ತೀನಿ. ಫಸ್ಟ್ ಇವಾಗ ಸೀರೆ ಉಡ್ಸ್ಕೊಳ್ಳೋಕ್ಕೆ ಕೈ ಕಾಲು ಅರೇಂಜ್ಮೆಂಟ್ ಮಾಡ್ಕೋಬೇಕಲ್ಲ. ನಂದು ರೇಷ್ಮೆ ಸೀರೆ ಏನು ತೊಗೊಂಡಿದ್ದೆ ಅದರದ್ದೇ ಬ್ಲೌಸ್ ಪೀಸ್ ಕಟ್ ಮಾಡಿ ಕೈನಾಗೆ ರ್ಯಾಪ್ ಮಾಡಿ ಹೆಂಗೆ ಕಾಣಿಸ್ಬೇಕು ಅಂತ ನೋಡಿ ಅಲ್ಲೂ ಸೆಲೋ ಟೇಪು ಪಿನ್ ಹಾಕಿ ಅಡ್ಜಸ್ಟ್ ಮಾಡಿಕೊಂಡೆ. ನೆಕ್ಸ್ಟ್ ಸೀರೆ ಉಡ್ಸೋಕ್ಕೆ ಮುಂಚೆ ನಮಗೆ ಸಪೋರ್ಟಿಗೆ ಆ ಕಡೆ ಈ ಕಡೆ ಕೋಲ್ ಬೇಕಾಗುತ್ತೆ. ಸೊ ಸೆರಗು ಹಾಕಿದಾಗ ಕ್ಲೀನಾಗಿ ನಿಂತ್ಕೊಳ್ಳಿ ಅಂತ ಅಲ್ಲೂ ಒಂದು ಕೋಲ್ ಕಟ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು, ಇದು ಹಿಟ್ಟಿನ ಕೋಲು ಆ್ಯಕ್ಚುಲಿ. ಇದನ್ನು ಕಟ್ ರೆಡಿ ಮಾಡಿ ನಾನು ಫುಲ್ಲು ಸೀರೆ ಉಡ್ಸೋದನ್ನ ತೋರ್ಸೋಕ್ಕಾಗಲಿಲ್ಲ, ಬಟ್ ನಾನು ಹಿಂಗೆ ಎಂಡ್ ರಿಸಲ್ಟ್ ಹೆಂಗಿತ್ತು ಅಂತ ತೋರಿಸ್ತೀನಿ. ಸೊ ಯಮುನಾ ದೇವಿಗೆ ಇಲ್ಲಿ ನೋಡಿ ಇಲ್ಲೊಂದು ಕಳಶ ಇಟ್ಕೊಂಡಿದ್ದೀನಿ. ಇದು ನೋಡಿ ಹೆಂಗೆ ಕಾಣಿಸ್ತಿದ್ದಾಳೆ ನಮ್ಮನೆ ವರಮಹಾಲಕ್ಷ್ಮಿ. ಇಲ್ಲಿ ಮುಂದೆ ಇಟ್ಟಿರೋದು ಬೆಳ್ಳಿದು, ಮತ್ತು ಈ ತಂಬಿಗೆ ಅಷ್ಟಲಕ್ಷ್ಮಿ ಕೂಡಿಸಿರೋದು ಯಮುನಾ ದೇವಿ ಪೂಜೆಗೆ. ಮೇನ್ ವರಮಹಾಲಕ್ಷ್ಮಿಗೆ ಸೀರೆ ಉಡಿಸಿ ರೆಡಿ ಮಾಡಿದ್ದೀನಿ. ಇದು ಮುಗಿಯೋ ಅಷ್ಟೊತ್ತಿಗೆ ನಾನು ಬೆಳಗ್ಗೆ ಆಲ್ಮೋಸ್ಟ್ ಮಧ್ಯಾಹ್ನ 12 ಗಂಟೆಗೆ ಶುರು ಮಾಡಿದ್ದಕ್ಕೆ ರಾತ್ರಿ 8 ಗಂಟೆಗೆ ಎಲ್ಲ ಮುಗಿಸಿ ಅರೇಂಜ್ ಮಾಡಿ, ಇಲ್ಲಿ ನೋಡಿ ವೆಲ್ವೆಟ್ ಫ್ಲವರ್ ಯೂಸ್ ಮಾಡ್ಕೊಂಡು ಆ ಕಡೆ ಕಡೆ ವಾಸ್ ಮಾಡಿದ್ದೀನಿ. ಈ 2 ಸ್ಟ್ಯಾಂಡ್ ನೋಡ್ತಿರೋದು ನಾನು ಕಸ್ಟಮೈಡ್ ಮಾಡಿಸಿ ಅದ್ರ ಮೇಲಿರೋ ಮಿರರ್ ವರ್ಕ್ನ ನಾನೇ ಅಂಟಿಸಿದ್ದು. ಹೂವು ಎಲ್ಲ ತಂದು ಇದು ವರಮಹಾಲಕ್ಷ್ಮಿ ಬೆಳಗ್ಗೆ ಪೂಜೆ ಮಾಡ್ತಿರೋ ವಿಡಿಯೋ ನೋಡ್ತಿದ್ದೀರಾ ನೀವು. ಹೆಂಗೆ ಕಾಣಿಸ್ತಿದ್ದೀನಿ ಕಮೆಂಟ್ ಮಾಡಿ, ಮತ್ತು ನಿಮ್ಮನೆ ವರಮಹಾಲಕ್ಷ್ಮಿನ ಕೆಳಗಡೆ ಕಮೆಂಟಲ್ಲಿ ಹಾಕಿ ಯಾವ ಕಲರ್ ಸೀರೆ ತೊಗೊಂಡಿದ್ರಿ, ಹೆಂಗೆ ಕೂಡಿಸಿದ್ರಿ ನಾನು ನೋಡ್ತೀನಿ. ಇಲ್ಲಿ ನೋಡೋದಾದರೆ ನಾನಿಲ್ಲಿ ಅಷ್ಟೋತ್ರ ಓದ್ತಾ ಇದ್ದೀನಿ ಲಕ್ಷ್ಮಿಗೆ. ಸೊ ಲಕ್ಷ್ಮಿಗೆ ಅಷ್ಟೋತ್ರ ಓದಿ ಯಮುನಾ ಪೂಜೆ ಆಲ್ರೆಡಿ ಮುಗಿಸಿದ್ದೆ. ಮತ್ತು ಮೇನ್ ವರಮಹಾಲಕ್ಷ್ಮಿಗೂ ಪಂಚಾಮೃತದ ಅಭಿಷೇಕ ಮಾಡಿ ಪ್ರತಿಯೊಂದು ಗೆಜ್ಜೆ ವಸ್ತ್ರ ಹಾಕಿ 12 ಎಳೆದು ಅಮ್ಮನೇ ಕೈಯಾರೆ ನನಗೆಲ್ಲ ದಿಂಡಿಗಳು ಕಟ್ಕೊಡ್ತಾರೆ. ಸೊ ಹಾಗಾಗಿ ನನಗೆ ವರಮಹಾಲಕ್ಷ್ಮಿ ತುಂಬಾ ಇಷ್ಟ. ಇಲ್ಲಿ ನೋಡ್ಬೋದು ಅರೇಂಜ್ಮೆಂಟ್ಸ್ ಎಲ್ಲ ಥರ ಬೆಳ್ಳಿ ದೀಪಗಳನ್ನ ಹಚ್ಚಿ ಲಕ್ಷ್ಮಿ ಕಾಲು ಕೆಳಗೆ ಈ ಸಲ ಒಂದು ಕಮಲ ಇಟ್ಟು ಅದರಲ್ಲಿ ದುಡ್ಡುಗಳನ್ನ ಜೋಡಿಸಿದ್ದೆ. ಈ ಸಲ ಫುಲ್ಲು ಥೀಮ್ ನೀವು ನೋಡೋದಾದರೆ ಕಮಲ ಎಲ್ಲ ಪಿಂಕ್ ಆಗಿರಲಿ ಅಂತ ಬ್ಯಾಕ್ ಡ್ರಾಪಲ್ಲೂ ಕಮಲ ಯೂಸ್ ಮಾಡಿದ್ದೀನಿ. ಲಕ್ಷ್ಮಿ ಕಾಲು ಕೆಳಗೆ ಯಮುನಾ ದೇವಿ ಕೂರಿಸಿರೋ ಪೀಠ ಪ್ರತಿಯೊಂದು ಕಮಲದಲ್ಲೇ ಮಾಡಿರೋದು. ಇಲ್ಲಿ ನೋಡಿ ದುಡ್ಡುಗಳನ್ನ ಇಲ್ಲಿ ಅರೇಂಜ್ ಮಾಡಿದ್ದೀನಿ. ಮತ್ತು ಈ ಸಲ ಸೀರೆ ನಾನು ಮೈಸೂರಲ್ಲಿ ತೊಗೊಂಡಿದ್ದು. 12 ಎಳೆದ ಗೆಜ್ಜೆ ವಸ್ತ್ರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ತುಂಬ ಚೆನ್ನಾಗಿದೆ ಅಲ್ಲ. ಹೆಂಗಿತ್ತು ನಮ್ಮನೆ ವರಮಹಾಲಕ್ಷ್ಮಿ ನೀವು ಕಮೆಂಟ್ ಮಾಡಿ ತಿಳಿಸಿ. ಆಗಲೇ ಹೇಳ್ತಿದ್ದಂಗೆ ನಾನು ಕಳಶದ ಬಿಂದಿಗೆ ಒಳಗೆ ಅಕ್ಕಿ ಇಲ್ಲಿ ಕೂಡಿಸ್ತೀನಿ. ನಾನು ಲಕ್ಷ್ಮಿನ ನೀರಲ್ಲಿ ಯಾವತ್ತೂ ಕೂಡಿಸಲ್ಲ. ಖರ್ಜೂರ, ಕಲ್ಲು ಸಕ್ಕರೆ ಮತ್ತು ಒಂದು ಚಿನ್ನದ ಆಭರಣ, ಒಂದು ಕಾಯಿನು, ಅಡಿಕೆ ಬರುತ್ತಲ್ಲ ಅದು, ಅರಿಶಿನ, ಕುಂಕುಮ, ಹೂವು ಇಷ್ಟು ಹಾಕಿ ಕೂಡಿಸ್ತೀನಿ. ಪೂಜೆ ಎಲ್ಲ ಆದಮೇಲೆ ಸಂಜೆ ಹೆಣ್ಮಕ್ಳು ಬರ್ತಾರೆ, ಪ್ಲಸ್ ಮುತ್ತೈದರು ಬರ್ತಾರೆ, ಅವ್ರಿಗೆ ಕೊಡೋದಕ್ಕೆ ಅಂತ ಬಾಗ್ನಗಳು ರೆಡಿ ಮಾಡ್ಕೊಳ್ತಿದ್ದೆ. ಇದು ಪುಟ್ಟ ಮಕ್ಕಳಿಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಟ್ರೇ ತಂದಿದ್ದೆ. ಇದರಲ್ಲಿ ವೀಳ್ಯದೆಲೆ, ಅಡಿಕೆ, ದಕ್ಷಿಣೆ ಯಾವುದಾದ್ರು ಒಂದು ಹಣ್ಣು ನಿಮ್ಮ ಇಷ್ಟವಾದ ಹಣ್ಣು ಇಡ್ಬೋದು. ನಾನು ಬಾಳೆಹಣ್ಣೆ ಇಟ್ಟಿದ್ದೆ. ಮತ್ತು ಪುಟ್ಟ ಮಕ್ಕಳಿಗೆ ಬರೀ ಹಣ್ಣು ಇದು ಕೊಡೋದಕ್ಕಿಂತ ಅವ್ರಿಗೆ ಇಷ್ಟವಾದನ್ನ ಇಟ್ಟರೆ ತುಂಬ ಖುಷಿಯಾಗಿ ಹೋಗ್ತಾರಲ್ವ. ಸೊ ನಾನು ಹಾಗಾಗಿ ಸ್ವಲ್ಪ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ಇಲ್ಲಿ ನೋಡೋದಾದ್ರೆ ಒಂದು 2 ಹೇರ್ ಬ್ಯಾಂಡು, ಸೈಡ್ ಕ್ಲಿಪ್ಗಳು, ರಬ್ಬರ್ ಬ್ಯಾಂಡ್ಗಳು, ಚಾಕ್ಲೇಟು ಏನಾದ್ರು ಇಡ್ಬೋದು. ಬೆಲ್ಲ ಇಷ್ಟಪಟ್ಟರೆ ಬೆಲ್ಲ. ನಾನು ಬಳೆ ತರಲ್ಲ, ಯಾಕಂದರೆ ಒಬ್ಬೊಬ್ಬರು ಮಕ್ಳ ಸೈಜ್ ಒಂದೊಂದು ಥರ ಇರುತ್ತೆ ಅಂತ ಒಂದು ಬ್ರೇಸ್ಲೆಟ್ ಥರ ತೊಗೊಂಡಿದ್ದೆ. ಮುತ್ತಿನ ಸರ, ಸ್ಟಿಕ್ಕರು ಈ ಥರ ಇದನ್ನೆಲ್ಲನೂ ಇಟ್ಬಿಟ್ಟು ಒಂದು ಕವರ್ ಮಾಡಿ ರೆಡಿ ಮಾಡ್ಕೊಂಡಿದ್ದೆ. ಸೊ ಮಕ್ಕಳು ಬಂದರೆ ಒಂದೊಂದು ತೆಗೆದು ಕೊಡ್ಬೋದು ಅಂತ. ಅವ್ರು ಖುಷಿ ಆದರೆ ಮನೆಗೆ ಲಕ್ಷ್ಮಿ ಬಂದಂಗೆ ಅಲ್ವಾ, ಏನು ಹೇಳ್ತೀರಾ? ದೊಡ್ಡವ್ರಿಗೆ ನಾನು ಮಾಮೂಲಿ ಹಣ್ಣು ಎಲ್ಲನೂ ಬೇರೆ ಬ್ಯಾಸ್ಕೆಟಲ್ಲಿ ರೆಡಿ ಮಾಡ್ಕೊಂಡಿದ್ದೆ. ಆ ಕ್ಲಿಪ್ಪಿಂಗು ಬೇಕು ಅಂದರೆ ನಾನು ಕಮೆಂಟ್ ಮಾಡಿ ತಿಳಿಸಿ. ಬಾಗ್ನಕ್ಕೆ ಏನೇನು ಕೊಟ್ಟೆ ಅಂತ ತೋರಿಸ್ತೀನಿ. ಫೈನಲಿ ಊಟದ ವಿಷಯಕ್ಕೆ ಬಂದರೆ ಕಂಪ್ಲೀಟ್ ಹಬ್ಬದ ಅಡುಗೆ 2 ಕೋಸಂಬರಿ, ಚಿತ್ರಾನ್ನ, ಪಾಯಸ ನೈವೇದ್ಯ ಮಾಡಿದ್ದು ಎಲ್ಲನೂ ಮಾಡಿದ್ದಾಯಿತು. ಸೂಪರಾಗಿ ಆಯಿತು ಹಬ್ಬ. ಕಮೆಂಟ್ ಮಾಡಿ, ಶೇರ್ ಮಾಡಿ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ. ನಾನು ಹುಟ್ಟಿದ ಸೀರೆ ಈ ಸಲ ಸುದರ್ಶನಲ್ಲಿ ತಂಗಿದ್ದು. ಹೆಂಗಿದೆ ಕಮೆಂಟ್ ಮಾಡಿ.